ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ 3 ಕ್ಯಾಶ್ಯೂ ಮತ್ತು 1 ಸ್ಪೂನ್ ತುಪ್ಪನ ತೊಗೊಂಡೆ. ತಿಂಡಿ ತಿಂದಾದಮೇಲೆ ನನಗೆ ತಿಂಡಿ ಜೊತೆ ತಿನ್ನೋಕ್ಕಾಗಲ್ಲ ತುಪ್ಪನ, ಹಾಗಾಗಿ ಅದಾದಮೇಲೆ ನಾನು ಮಿಡ್ ಮೀಲಾಗಿ ಸ್ಮೂದಿಯನ್ನು ಮಾಡಿಕೊಂಡೆ. ಮಿಕ್ಸ್ ಫ್ರೂಟ್ಸ್ನ ಹಾಕಿದ್ದೆ. ಅಲ್ಲಿ ಜಾಸ್ತಿ ನಾನು ಚಿಕ್ಕು ಮತ್ತು ಬನಾನನ ಹಾಕಿ ಮಿಲ್ಕ್ ಶೇಕ್ನ ಮಾಡಿಕೊಂಡೆ. ಮೇನ್ಲಿ ಇಲ್ಲಿ ದಪ್ಪ ಆಗೋದಕ್ಕೆ ಮಿಲ್ಕ್ ಶೇಕ್ ತುಂಬಾ ಇಂಪಾರ್ಟೆಂಟ್, ಹಾಗೆಯೇ ಹೊಟ್ಟೆ ತುಂಬ ತಿನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಟೇಸ್ಟಿಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಮೆಣಸಿನ್ಕಾಯಿ ಮತ್ತು ಚಕ್ಕೆ, ಲವಂಗ, ಹಾಗೆ 1 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ, ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಒಳ್ಳೆ ಪೇಸ್ಟ್ ರೆಡಿ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಕುಕ್ಕರ್ಗೆ ತುಪ್ಪನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಸಡನ್ನಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡೋದಕ್ಕೆ ಶುರು ಮಾಡಿದ್ದು ಚಿಕನ್ ಪಲಾವ್ನ ನಾನು. ಅಳಿಸ್ಬಿಟ್ಟು ಈರುಳ್ಳಿನ ಜೀರಿಗೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಗರಂ ಮಸಾಲ ಐಟಮ್ಸ್ಗಳನ್ನ ಹಾಕಿದ್ದೀನಿ. ಸೋಂಪು, ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗನ. ಸೊ ಅದು ಕೂಡ ತಲೆನ ಎಲ್ಲಿಟ್ಕೊಂಡು ಕೆಲಸ ಮಾಡ್ತಾಯಿದ್ನೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಈರುಳ್ಳಿಯೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ನಾನು ಕಲ್ಲುವ ಆ ಥರದ್ದೆಲ್ಲ ಏನು ಐಟಮ್ಸ್ ಹಾಕಿದೆ ಅದನ್ನು ಹಾಕ್ಕೊಂಡೆ. ಎಲ್ಲ ಉಲ್ಟಾ ಪಲ್ಟಾನೆ ನಾನು ಇವತ್ತು ಮಾಡಿರೋ ಪಲಾವೆಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡಲಿಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಒಂದು ಬೇ ಲೀಫು, ಒಂದು ಸ್ಟಾರ್ ಅನಾಸು ಮತ್ತು ಕಸೂರಿ ಮೇಥಿ. ನೋಡಿ, ಇದು ಎಲ್ಲನೂ ಅಷ್ಟೇ ಈರುಳ್ಳಿಗಿಂತ ಮುಂಚೆ ಎಣ್ಣೆಗೆ ತುಪ್ಪಕ್ಕೆ ಹಾಕಬೇಕಿತ್ತು. ಎಲ್ಲ ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಹಾಕ್ಕೊತ ಹೋದೆ ಎಲ್ಲದನ್ನು ಕೂಡ. ಏನು ಹೇಳು ಫಸ್ಟಿಂದ? ಏನು ಹೇಳ್ತೀನಿ? ಹಾಗೆ ನಂದು ಅಕ್ಕನ ಮಕ್ಕಳು ಬಂದಿದ್ದರು, ಅವ್ರು ಬಿರಿಯಾನಿ ಕೇಳಿದ್ರು, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ರುಬ್ಕೊಂಡಿದ್ದ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಟೊಮೆಟೊನ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದಕ್ಕೆ ಅದಕ್ಕೆ ತೆಳುವಾಯಿತು. 2 ಟೊಮೆಟೊನ ರುಬ್ಬಿ ಹಾಕ್ಕೊತಾ ಇದ್ದೀನಿ. ಮಸಾಲ ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ತೊಳೆದಿಟ್ಟಿರೋಂತಹ ಚಿಕನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ಇಲ್ಲಿ ಅರ್ಧ kg ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಕೂಡ ನಾನು 2 ಮಿನಿಟ್ಸ್ ಹಾಗೇ ಬೇಯಿಸ್ಕೊತೀನಿ. ಅದಾದಮೇಲೆ ಅರ್ಧ kg ಅಕ್ಕಿಗೆ 1 ಲೀಟ್ರಷ್ಟು ನೀರನ್ನ ಆ್ಯಡ್ ಮಾಡಿ ವಿಷಲ್ ಆಗೋದಕ್ಕೆ ಬಿಟ್ಬಿಟ್ಟು ಈ ಕಡೆ ಮಕ್ಳ ಹತ್ರ ಬಂದೆ. ಬಾ, ಮಾವಿನಕಾಯಿ ತಿನ್ನಲ್ವಾ? ಮಾವಿನಕಾಯಿನ ಆಮೇಲೆ ಬೇಡವಾ ಈಗ? ಚೇರ್ ಮೇಲೆ ಅಲ್ಲೇ ಕೂತ್ಕೋವಾ? ಬಾಯಲ್ಲೆಲ್ಲ ನೀರಿಲೆಲ್ಲ ಕಿತ್ಕೊಂಡು ಬರ್ತಾರೆ. ಆ್ಯಂಡ್ ಗೈಸ್, ಇಲ್ಲಿ ಇವಳು ಹಾಕಿರೋ 2 ಬಟ್ಟೆ ಚಡ್ಡಿ ಮತ್ತು ಟಾಪ್ 2 ಕೂಡ ನಂದೇನೆ. ಸೆಟ್ ಮಾಡಿಬಿಟ್ಟು ಹಾಕ್ಕೊಟ್ಟೆ, ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಚಿಕ್ಕು ತಿಂತ ಉಂಟಾ? ಚಿಕ್ಕಣ? ಓ, ಏನೋ ಮಾಂಸ ಮೂಳೆ ಕಡಿಯಂಗೆ ಕಡಿತಾ ಉಂಟಿ. ಮೂಳೆ ಕಡಿಯಂಗೆ ಕಡಿತಾ ಇದೆಯಲ್ಲ ಮಗನೇ. ಅಷ್ಟೊಂದು ಇಷ್ಟನಾ? ಓ ಲೇ, ಎಲ್ಲ ನುಂಗ್ಕೋತಾ ಇದೆಯಲ್ಲಮ್ಮ. ಸ್ವೀಟ್ ನೆಕ್ಕದು. ಏನೋ ಅದು ಮೂಳೆನ ಚಿಕ್ಕದು? ಇಷ್ಟನಾ? ಚಿಕ್ಕು ಚಿಕ್ಕು ತಿಂತ ಉಂಟು. ತೆಗಿಯವ ಬ್ಯಾಟ್ ಆ ಕಡೆ. ಮೂಳೆ ಆದ್ರೆ ಹೆಂಗೆ ತಿನ್ಬೇಡ ನೀನು, ಮಗನು.
ಹೂವು ಮತ್ತು ಈ ಹೂವು ಎರಡೂ ಕೂಡ ಸೇಮ್ ಟೈಮಲ್ಲೇ ಹರಳಿದ್ದು. ಬಟ್ ಇದು ಬೇಗ ಬಾಡೋಗ್ಬಿಡುತ್ತೆ, ತುಂಬ ದಿನ ಬಾಳಕೆ ಬರಲ್ಲ. ಬಟ್ ಲುಕ್ ಸೋ ಬ್ಯೂಟಿಫುಲ್. ಅಮ್ಮ ಇದು ಒಂದೇ ಅವತ್ತಿಂದ ಅಳ್ತಿರೋದು. ಇದು ಇತ್ತಲ್ಲ ಅವತ್ತು ಮೊನ್ನೆ ನೆನ್ನೆ ಹಂಗೆ ಮೊಗ್ಗಂಗೆ ಇತ್ತು, ಇವತ್ತು ಪುನಃ ಹರಳಿರೋದು. ಅದು ಅವತ್ತಿಂದ ಸಂಜೆ ಮಚ್ಕೊಳ್ಳುತ್ತೆ. ಮುಂದೆ ಬ್ಯಾಟ್ ಚಾಚಬೇಕು ಮಗಳು. ಸಡನ್ನಾಗಿ ನಮ್ಮ ಮನೆ ಹತ್ರ ಒಂದು ಹೆಣ್ಮಗುನ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತು, ಯಾವುದಪ್ಪ ಇದು ಹಿಂಗೆ ಬರ್ತಾ ಉಂಟು ಅಂತ. ಬಟ್ ತುಂಬಾ ಕ್ಯೂಟಾಗಿತ್ತು. ನೀನು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ನಿನ್ನ ಹೆಸರು? ಏನು ಹೆಸರು? ದೇವನಿಧಿ. ಸೋ ಕ್ಯೂಟ್ ದೇವನಿಧಿ. ನೋಡಿ ನಮ್ಮ ಮನೆ ಹತ್ರ ಇದೆ ಫಸ್ಟು. ಬೇರೆದೊಂದು ಮಗುನ ನೋಡಿದ್ದೆ, ಆ ಕಡೆ ಲೈನ್ ಮನೆಯಲ್ಲಿದೆ ಅಂತೆ. ಗೊತ್ತೇ ಇರಲಿಲ್ಲ ಇಷ್ಟು ದಿನ. ಇವ್ರುಗಳ ಸೌಂಡ್ ಕೇಳಿಸ್ಕೊಂಡು ಮಕ್ಕಳಿದ್ದಾರೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಅಜ್ಜಿಗೆ, ಅದಕ್ಕೆ ಕರ್ಕೊಂಡು ಬಂದಿರೋದು. ಎಸಿಬೇಕು. ವೆರಿ ಗುಡ್. ಒಂಚೂರು ಜೋರು ಎಸಿಬೇಕು. ನೀನು ಸ್ವಲ್ಪ ಮೆಲ್ಲೆ ಎಸಿಯವ. ಮಗು ಹೆಸರು ತುಂಬಾ ಇಷ್ಟ ಆಯಿತು ನನಗೆ, ದೇವನಿಧಿ ಅನ್ನೋದು. ಒಂಥರ ತುಂಬ ತೂಕವಾದ ಹೆಸರು ಅಂತ ಅನ್ನಿಸ್ತು. ನಮ್ಮನ್ನು ಫಸ್ಟ್ ಟೈಮ್ ನೋಡಿ ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಮಿಂಗಲ್ ಆಗಿದ್ದು ನೋಡಿ ಖುಷಿ ಆಯ್ತು. ಆ್ಯಂಡ್ ಮಂಜು ಹೇಗೆ ಶಾಕ್ ಆಗ್ತಾರೆ ಅಂತ ನೋಡಿ. ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ? ಮಲ್ಕೊಂಡಿದ್ದಂಗೆ ಎತ್ಬಿಟ್ಟು ಇಷ್ಟು ಇದ್ದ ಬೆಳೆಸ್ಬಿಟ್ಟಿದ್ದೀನಿ ನೋಡಿ. ಎಲ್ಲೋ ನೋಡಿದ್ದೀರಾ? ಗೇಟ್ ಹತ್ರ ಹೋಗಿ ವಾಕ್ ಮಾಡ್ತಾ ಇದ್ದು, ಅಳ್ತಾ ಇತ್ತು, ಕರ್ಕೊಂಡು ಬಂದಿದ್ದೀನಿ. ಅದಕ್ಕೆ ಗ್ರೂಪ್ಗೆ ಹಾಕಿ ಅಂತ ಹೇಳ್ತಾ ಇರೋದು. ಹಾಂ ಎಂತ ಬೇಲೆ ಕೆತ್ತುತ್ತಾ ಉಂಟು. ಸಮಾಧಾನ ಮಾಡ್ಕೊಂಡು ಮುದ್ದು ಮಾಡಿ ಕರ್ಕೊಂಡು ಬಂದಿರೋದು ಪಾಪದ್ದು. ಗೊತ್ತಾ ಮಗನು ನಿನಗೆ? ಫೋನ್ ನಂಬರ್ ಗೊತ್ತಾ ಪಪ್ಪದು? ಗೊತ್ತಾ ಫೋನ್ ನಂಬರು? ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದು ಗ್ರೂಪ್ಗೆ ಹಾಕಿ ಅಂತ. ಮತ್ತಿನ್ನೆಲ್ಲಿಂದ ಈಗ ಎಲ್ಲಿಂದ ಇಷ್ಟು ದಿನ ಕಾಣದೇ ಇರೋ ಮಗು ಈಗ ಕಂಡೈತೆ ಇಲ್ಲಿ. ಅದೆಲ್ಗೆ ಹೋಗ್ತಾ ಇರೋದಂಗೆ? ಏನ್ ಹುಡುಕ್ತಾ ಇದ್ದೀರ? ಇದು ಒಳ್ಳೆ ಕತೆ ಆಯ್ತಪ್ಪ. ಹೇಳ್ತಾ ಇಲ್ವಾ ಅಲ್ಲಿ ಸಿಕ್ಕಿದ್ದಂತ? ವಿಶ್ವ ಪಲಾವ್ ರೆಡಿ ಆಗಿತ್ತು. ಮಕ್ಕಳಿಗೆಲ್ಲ ಹಾಕೊಟ್ಬಿಟ್ಟು ಮಂಜು ಎದ್ದೇಳಿ ಅವ್ರ ಜೊತೆ ತಿನ್ನೋಣ ಅಂದ್ಬಿಟ್ಟು ನಾನು ಕೂಡ ಅವ್ರ ಎದ್ಮೇಲೆ ತಿಂದೆ. ಚಿಕ್ಕು, ಯಾರೋ ಎತ್ಕೊಂಡಿರೋದು ನಿನ್ನ? ಇದು ಮಗ, ನಾನು ತಂಗಿ. ಬಿಡು, ಈಗ ನಮ್ಮ ಜೊತೆನೆ ಬರ್ತಾನೆ ಅವನು. ಅಲ್ಲಿ ನೋಡಲ್ಲಿ ಪುನಃ ಕಕ್ಕ ಹುಡ್ಕಕ್ ಹೋಗವನೆ. ಬರ ಇಲ್ಲಿ ಈ ಕಡೆ ಕೋತ್ ನನ್ ಮಗನೆ. ವನವಿಹಾರ ಮಕ್ಕಳ ಜೊತೆ. ಬಿಡು ಆಡ್ಲಿ ಅವನು. ಸೂಪರ್ ಆಗದೆ. ಇಲ್ಲ ಯಾರದ ಚಿಕ್ಕು? ಯಾರದು?
ಈವ್ನಿಂಗ್ ಡ್ರೈ ಫ್ರೂಟ್ ಸ್ಮೂದಿಯನ್ನು ಮಾಡ್ಕೊಂಡು ಕುಡ್ದೆ. ಮಕ್ಕಳಿಗೆ ಹೋಗೋದು ಖುಷಿನೇ ಇರಲಿಲ್ಲ. ಬಟ್ ಅವನಿಗೆ ಎಕ್ಸಾಮ್ ಇದ್ದಿದ್ದರಿಂದ ಕಳಿಸ್ಕೊಡ್ಬೇಕಾಯ್ತು. ತುಂಬಾ ಸಪ್ಪೆ ಮೊರೆಯಿಂದನೇ ಹೋದ. ನನಗೂ ಕೂಡ ಕಳಿಸ್ಕೊಡೋದಕ್ಕೆ ತುಂಬಾ ಬೇಜಾರಾಗ್ತಾಯಿತ್ತು. ಹಾಗೆಯೇ ನೈಟ್ ಡಿನ್ನರ್ಗೆ ಇಷ್ಟೆಲ್ಲ ತೊಗೊಂಡು ತಿಂದೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.